ಎಲ್ಲರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ತಮಿಳುನಾಡಿನ ಸುಪ್ರಸಿದ್ಧವಾದ ಚಿದಂಬರಂ ದೇವಸ್ಥಾನ. ಚಿದಂಬರಂ ದೇವಾಲಯ ತಮಿಳುನಾಡಿನ ಕಡಲೂರು ಜಿಲ್ಲೆಯಲ್ಲಿ ಈ ದೇವಸ್ಥಾನ ಇದೆ. ಶಿವನಿಗೆ ಅರ್ಪಿತವಾದಂತಹ ಅತ್ಯಂತ ಪವಿತ್ರ ಮತ್ತು ಪುರಾತನ ಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ಚಿದಂಬರಂ ದೇವಾಲಯ. ಇಲ್ಲಿ ಶಿವನನ್ನ ಬ್ರಹ್ಮಾಂಡದ ನೃತ್ಯಗಾರನ ನಟರಾಜನ ರೂಪದಲ್ಲಿ ಆರಾಧಿಸಲಾಗುತ್ತೆ. ಈ ದೇವಸ್ಥಾನ ಪಂಚಭೂತಗಳಲ್ಲಿ ಒಂದಾದ ಆಕಾಶವನ್ನ ಪ್ರತಿನಿಧಿಸುತ್ತೆ. ಚಿದಂಬರ ರಹಸ್ಯ. ಗರ್ಭಗುಡಿಯ ಪಕ್ಕದಲ್ಲಿ ಒಂದು ಖಾಲಿ ಜಾಗವಿದ್ದು ಇದನ್ನ ಚಿದಂಬರ ರಹಸ್ಯ ಎನ್ನಲಾಗುತ್ತೆ. ಇದು ಭಗವಂತನು ನಿರಾಕಾರ ಮತ್ತು ಎಲ್ಲೆಡೆ ಇದ್ದಾನೆ ಎಂಬ ಸಂಕೇತವಾಗಿದೆ. ಈ ದೇವಾಲಯದ ವಾಸ್ತುಶಿಲ್ಪವನ್ನು ನೋಡೋದಾದರೆ, ದೇವಾಲಯವು ಸುಮಾರು 40ರಿಂದ 50 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಚೋಳರು, ಪಾಂಡ್ಯರು ಮತ್ತು ಪಲ್ಲವರ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ. ಇಲ್ಲಿರುವ 9 ಗೋಪುರಗಳು, ಪೂರ್ವ ಗೋಪುರವು ಅತ್ಯಂತ ಎತ್ತರವಾಗಿದ್ದು 135 ಅಡಿ ಇದೆ. ಭರತನಾಟ್ಯದ 108 ಭಂಗಿಯನ್ನು ಕೆತ್ತಲಾಗಿದೆ. ಇಲ್ಲಿ ನೀವು ಹರಿಹರ ಸಂಗಮವನ್ನು ನೋಡಬಹುದು. ಒಂದೇ ಆವರಣದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರನ್ನು ಪೂಜಿಸುವ ವಿರಳ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದಾಗಿದೆ. ನಟರಾಜ ಮತ್ತು ಗೋವಿಂದರಾಜ ಪೆರುಮಾಳ್ ಇಬ್ಬರನ್ನು ಪೂಜಿಸುವ ವಿರಳ ಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ ಅಂತ ಹೇಳಬಹುದು. ಇನ್ನು ನಾವು ಈ ದೇವಸ್ಥಾನಕ್ಕೆ ಹೋಗೋದಾದರೆ ಹಾಗೂ ಇಲ್ಲಿ ಭೇಟಿ ನೀಡಬೇಕಂದ್ರೆ ಇಲ್ಲಿಯ ಸಮಯವನ್ನು ನೋಡೋದಾದರೆ, ದೇವಾಲಯವು ಪ್ರತಿದಿನ ಬೆಳಗಿನ ಸಮಯದಲ್ಲಿ ತೆರೆದಿರುತ್ತೆ. ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಅಥವಾ 12:30ರವರೆಗೆ ಈ ದೇವಸ್ಥಾನ ತೆರೆದಿರುತ್ತೆ. ದರ್ಶನಕ್ಕೆ ಅವಕಾಶವಿರುತ್ತೆ. ಇನ್ನು ಸಂಜೆ 4:30 ಅಥವಾ 5ರಿಂದ ರಾತ್ರಿ 10ರವರೆಗೆ ಈ ದೇವಸ್ಥಾನ ತೆರೆದಿಡುತ್ತೆ. ಚಿದಂಬರಂ ದೇವಾಲಯವು ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಈ ದೇವಾಲಯ 9 ಪ್ರವೇಶ ದ್ವಾರಗಳನ್ನು ಹೊಂದಿದೆ. ಚಿನ್ನದ ಚಾವಣಿಯ ಮೇಲಿನ ಕರಕುಶಲ 9 ವಿಧದ ಶಕ್ತಿ ಅಥವಾ ಶಕ್ತಿಗಳನ್ನು ಪ್ರತಿನಿಧಿಸುತ್ತೆ. ಅರ್ಧ ಮಂಟಪದಲ್ಲಿರುವ 6 ಸ್ತಂಭಗಳು 6 ವಿಧದ ಶಾಸ್ತ್ರಗಳನ್ನು ಪ್ರತಿನಿಧಿಸುತ್ತೆ. ಪಕ್ಕದ ಮಂಟಪದಲ್ಲಿರುವ 18 ಕಂಬಗಳು 18 ಪುರಾಣಗಳನ್ನು ಪ್ರತಿನಿಧಿಸುತ್ತೆ. ಹೀಗೆ ಪ್ರತಿಯೊಂದು ಕಂಬವು, ಪ್ರತಿಯೊಂದು ವಿನ್ಯಾಸವೂ ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಇಷ್ಟೊಂದು ದೊಡ್ಡದಾದಂತಹ ಬಹು ವಿಶಾಲವಾದಂತಹ ದೇವಸ್ಥಾನ ಇದು. ಪಾಶ್ಚಿಮಾತ್ಯ ವಿಜ್ಞಾನಿಗಳು ನಟರಾಜನ ನೃತ್ಯವನ್ನ ಕಾಸ್ಮಿಕ್ ನೃತ್ಯ ಎಂದು ಬಣ್ಣಿಸಿದ್ದಾರೆ. ಚಿದಂಬರಂ ನಟರಾಜ ದೇವಾಲಯಕ್ಕೆ ಸಂಬಂಧಿಸಿದಂತೆ ಹಲವಾರು ದಂತಕಥೆಗಳು ಸಂಬಂಧ ಹೊಂದಿದೆ. ಅತ್ಯಂತ ವೈಭವ ಮತ್ತು ವೈಭವದಿಂದ ಆಚರಿಸಲಾಗುವ 2 ವಾರ್ಷಿಕ ಹಬ್ಬಗಳು ಈ ಸಂಪ್ರದಾಯಗಳೆಂದರೆ ಅನಿ ತಿರುಮಂಜನಂ ಮತ್ತು ಮಾರ್ಗಾಳಿ ತಿರುವಾದಿರೈ. ಬೆಂಗಳೂರಿನಿಂದ ಈ ದೇವಾಲಯಕ್ಕೆ ಕನಿಷ್ಠ 6 ಅವರ್ ತೆಗೆದುಕೊಳ್ಳುತ್ತೆ. 340 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ನೋಡಿದ್ರಲ್ಲ ಸುಂದರವಾದಂತಹ ತಮಿಳುನಾಡಿನ ಚಿದಂಬರಂ ದೇವಾಲಯವನ್ನು. ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ದೇವಾಲಯದ ಸಂಪೂರ್ಣ ಚಿತ್ರವನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ.
ಗೋವಿಂದ ಮಾಯೇ ತೋರ